ಪ್ರೈಸ್ ದ ಲಾರ್ಡ್. ಕರ್ತನಲ್ಲಿ ಪ್ರೀತಿಯುಳ್ಳ ದೇವರ ಮಕ್ಕಳೇ, ಈ ದಿನದ ವಾಕ್ಯವು ನಮ್ಮನ್ನು ಎಚ್ಚರಿಸುತ್ತದೆ. ಅದೇನೆಂದರೆ ಯಾಕೋಬನಿಗೆ ಬರೆದ ಪತ್ರಿಕೆ 1ನೇ ಅಧ್ಯಾಯ ಅದರ 14-15 ವಚನ. ಜೇಮ್ಸ್ ಚಾಪ್ಟರ್ 1 ವರ್ಸ್ 14-15. ಆದರೆ ಪ್ರತಿಯೊಬ್ಬನು ತನ್ನಲ್ಲಿರುವ ಆಶೆ ಪಾಶದಿಂದ ಎಳೆಯಲ್ಪಟ್ಟು ಮರಳುಗೊಂಡುವವನಾಗಿ ಪ್ರೇರೇಪಿಸಲ್ಪಡುತ್ತಾನೆ. ಆಮೇಲೆ ಆಶೆಯು ಬಸುರಾಗಿ ಪಾಪವನ್ನು ಏರುತ್ತದೆ, ಪಾಪವು ತುಂಬ ಬೆಳೆದು ಮರಣವನ್ನು ಹಡೆಯುತ್ತದೆ. ಈ ವಾಕ್ಯ ನಮಗೆ ಹೇಳುತ್ತದೆ, ನಮ್ಮ ಆಶೆಗಳಿಂದ, ನಮ್ಮ ಆಶೆ ಪಾಶಗಳಿಂದ ನಾವು ಬಿದ್ದೋಗಿ ಆಶೆಗಳನ್ನು ಪೂರೈಸುವುದಕ್ಕೆ ನಾವು ದಿನ ರಾತ್ರಿ ಕೆಲಸ ಮಾಡಿ ನಾವು ಎಷ್ಟೋ ಕೆಟ್ಟ ಆಲೋಚನೆಗಳಿಗೆ ಬೀಳುವಂತರಾಗಿದ್ದೇವೆ. ಯಾಕಂದರೆ ನಮ್ಮಲ್ಲಿರುವಂಥ ಆಶೆಗಳನ್ನು ಪೂರೈಸಬೇಕೆಂದು. ಅದಕ್ಕಾಗಿ ಈ ವಾಕ್ಯವು ನಮಗೆ ಹೇಳುತ್ತದೆ, ಆಶೆಯು ಬಸುರಾಗಿ ಪಾಪವನ್ನು ಏರುತ್ತದೆ, ಪಾಪವು ತುಂಬ ಬೆಳೆದು ಮರಣವನ್ನು ನಡೆಯುತ್ತದೆ. ಈ ಆಶೆಗಳಿಂದ ನಮಗೆ ಮರಣವು ಬರುವುದುಂಟು. ಅದಕ್ಕಾಗಿ ಪ್ರಿಯರಾದ ದೇವರ ಮಕ್ಕಳೇ, ದೇವರ ವಾಕ್ಯ ಹೇಳುತ್ತದೆ, ಆಶೆ ಮಾಡಬೇಡಿ. ನಮ್ಮ ದೈನಂದಿನ ಆಶೆಗಳನ್ನು ನಾವು ಬಿಟ್ಟು ದೇವರು ಕೊಟ್ಟಿರುವಂತಹವುಗಳಲ್ಲಿ ನಾವು ಸಂತೋಷವಾಗಿರುವುದಾದರೆ ದೇವರು ನಮ್ಮ ಭವಿಷ್ಯವನ್ನು, ನಮ್ಮ ಜೀವಿತವನ್ನು ಆಶೀರ್ವದಿಸುತ್ತಾನೆ. ಇದೆಲ್ಲವನ್ನು ಬಿಟ್ಟು ನಾವು ಆಶೆ ಪಾಶೆಗಳಲ್ಲಿ ಬಿದ್ದು ಹೋಗಿ ನಾವು ನಡೆಯುವುದಾದರೆ ದೇವರು ನಮ್ಮನ್ನು ಬಿಡುವುದಿಲ್ಲ. ಆ ಆಶೆಯಿಂದ ನಮಗೆ ಮರಣವು ಬರುತ್ತದಂತೆ. ಅದಕ್ಕಾಗಿ ಅಂಥ ಮರಣವನ್ನು ನಾವು ಪಡೆಯಬಾರದೆಂದರೆ ನಮ್ಮ ಆಶೆಗಳು ಪರಲೋಕದ ಮೇಲಿರಬೇಕು. ಈ ರೀತಿಯಾಗಿರುವುದಕ್ಕೆ ದೇವರು ನಮ್ಮನ್ನು ಆಶೀರ್ವದಿಸಲಿ.